ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಪಷ್ಟನೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಲೈವ್ ಪ್ರೂಫ್ ಸಮೇತ ಈ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಒಂದ್ ಸ್ವಲ್ಪ ಕ್ಲಿಪ್ ಅನ್ನ ನೋಡ್ಕೊಂಡು ಬನ್ನಿ. ಸಾಲ ಮನ್ನಾ ಬೇಡಿಕೆ ಬರ್ತಾ ಇದೆ ಸರ್. ಈಗ ಆಲ್ರೆಡಿ ಬೇಡಿಕೆ ಬರ್ತಾ ಇದೆ. ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯ ಮಾಡ್ಯಾವ ಸರ್. ನೋಡೋಣ, ನಾವು ನೋಡ್ತೀವಿ. ನಾವೆಲ್ಲ ಅವ್ರು ಮಾಡಿದೋದಾಗೆಲ್ಲ ನಾವು ಹಿಂದೆ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇದರ ಬಗ್ಗೆ ಇಷ್ಟೇನ ಅವ್ರ ವಿಷಯ ಇರ್ತಕ್ಕಂಥದ್ದು. ಇನ್ನು ಹಲವಾರು ಮಾಹಿತಿಗಳು ಈ ಒಂದು ವಿಷಯದ ಕುರಿತಾಗಿ ಇದೆ. ಹಾಗಾದ್ರೆ ಈ ರೈತರಿಗೆ ಸಾಲ ಮನ್ನಾ ಅನ್ನುವಂಥದ್ದು ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ? ಸೊ ಇದರ ಬಗ್ಗೆ ಪರಿಶೀಲನೆ ಅಂತೂ ಆಗ್ತಾ ಇದೆ. ಅದು ಎಂತಹ ರೈತರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ? ಎಲ್ಲ ರೈತರಿಗೂ ಕೂಡ ಸಾಲ ಮನ್ನಾ ಆಗತ್ತಾ ಅಥವಾ ಇಲ್ವಾ? ರೈತರ ಪಟ್ಟಿಯನ್ನ ಬಿಡುಗಡೆ ಮಾಡಿದಾರ ಅಥವಾ ಇಲ್ವಾ? ಯಾವ ಬೆಳೆಯನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ? ಟೋಟಲಿ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ರೈತರೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ರೈತ ಪರ ಸಂಘಟನೆಗಳಂತೂ ಇದ್ರ ಬಗ್ಗೆ ಬಹಳ ದಿನದಿಂದನೇ ಚರ್ಚೆ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ, ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ಚರ್ಚೆ ಆದ ಕಾರಣಕ್ಕಾಗಿ ಇದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಬಂತು. ಎಲ್ಲದರಿಂದಾಗಿ ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕಂತೂ ಬಂದಾಗಿದೆ. ಇದರ ಕುರಿತಾಗಿ ಸಾಕಷ್ಟು ಚರ್ಚೆಗಳು ನಡೆಯಲಿದ್ದಾವೆ. ಸೊ ಅದರೆಲ್ಲದರ ಕುರಿತಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ರೈತರಿಗೆ ಸಾಲ ಮನ್ನಾ ಆಗಬೇಕು ಅಂತ ಬಹುದಿನದಿಂದ ನಿರೀಕ್ಷೆ ಇತ್ತು. ಬಹಳಷ್ಟು ರೈತ ಪರ ಸಂಘಟನೆಗಳು ಚರ್ಚೆ ಮಾಡ್ತಾ ಇದ್ವು. ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಅದೆಷ್ಟೋ ಪ್ರಯತ್ನಗಳನ್ನ ಮಾಡಿದ್ವು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಇದರ ಬಗ್ಗೆ ಒತ್ತಾಯವನ್ನ ಹೇರಲಾಗಿತ್ತು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕೂಡ ಸಾಲ ಮನ್ನಾ ಇತ್ತು. ತಮಿಳುನಾಡಿನಲ್ಲಿ ತಳಪತಿ ವಿಜಯ್ ಅವರು ಈಗಾಗಲೇ ಸಿಎಂ ಆಗಿ ಬಂದ ತಕ್ಷಣವೇ ಸಾಲ ಮನ್ನಾ ಮಾಡಿದ್ರು. ಸುಮಾರು 50,000 ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲ ಮನ್ನಾ ಮಾಡಿದ್ರು. ಹಾಗಾದ್ರೆ ನಮ್ಮ ರಾಜ್ಯದ ರೈತರಿಗೆ ಸರ್ಕಾರ ಏನ್ ಕೊಡುಗೆ ಕೊಟ್ಟಿದೆ? ಬರೀ ಗ್ಯಾರಂಟಿ ಯೋಜನೆಗಳ ಕಡೆಗೆ ಗಮನ ಹರಿಸೋದಲ್ಲ, ರೈತರ ಕಡೆನೂ ಕೂಡ ಗಮನ ಹರಿಸಬೇಕು. ರೈತ ದೇಶದ ಬೆನ್ನೆಲುಬು ಅಂತ ಬರೀ ಬಾಯಿ ಮಾತ್ರ ಹೇಳೋದಲ್ಲ, ಅದನ್ನ ನಡೆದು ತೋರಿಸ್ಬೇಕು ನೀವು ಅನ್ನುವಂತಹ ರೀತಿಯಲ್ಲಿ ರೈತರು ಒಂದ್ ಸ್ವಲ್ಪ ಒಂದು ಪ್ರತಿಭಟನೆಗಳನ್ನ, ಜೊತೆಗೆ ಆಕ್ರೋಶಗಳನ್ನ, ಜೊತೆಗೆ ಅದರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ರು. ಇದರೆಲ್ಲದರ ಬಗ್ಗೆ ಸರ್ಕಾರದಕ್ಕೆ ಗಮನ ಹರಿಸ್ತಾ ಇದೆ. ಪರಿಶೀಲನೆ ಕೂಡ ಈಗ ನಡೆಸ್ತಾ ಇದೆ. ಸೊ ರಾಜ್ಯದಲ್ಲಿ ನೋಡ್ತಾ ಇದ್ರಿ ನೀವು, ಬರ ಯಾವ ರೀತಿಯಾಗಿ ಬಿದ್ದಿದೆ ಅಂತ. ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಸೈಡು ಅಲ್ಲಿ ಶಾಲಾ ಕಾಲೇಜುಗಳನ್ನು ಕೂಡ ಒಂದು ವಾರದ ಹಿಂದೆ ರಜೆ ಕೂಡ ಕೊಡಲಾಗಿತ್ತು. ಮತ್ತು ಮಹಾರಾಷ್ಟ್ರ ಕಡೆ ಮಳೆ ಆಗ್ತಾ ಇದೆ. ಅಲ್ಲಿಂದ ಕೃಷ್ಣಾ ನದಿಯ ಮುಖಾಂತರ ನೀರು ಹರಿದು ಬರುತ್ತೆ. ಕಿನಾಲ್ಗಳಲ್ಲಿ ನೀರನ್ನ ಬಿಡ್ತಾರೆ, ಮತ್ತೆ ಬಂದ್ ಮಾಡ್ತಾರೆ. ಆದ್ರೆ ಮಳೆ ಆ ಒಂದು ಜಾಗದಲ್ಲಿ ಆದ್ರೇನೆ ಬೆಟರ್ ಅಲ್ವಾ? ಸೊ ಆ ಭೂಮಿಗೆ ನೀರು ಸಿಕ್ಕಂಗಾಗತ್ತೆ. ಬರೀ ಕೆನಾಲ್ನಿಂದ ಹರಿದು ಹೋದ್ರೆ ನೀರು ಬಂದಂಗಾಗತ್ತ? ಖಂಡಿತವಾಗ್ಲೂ ಇಲ್ವಲ್ಲ. ಸೊ ಅದಕ್ಕಾಗಿ ಬರ ಬಿದ್ದಿದ್ದು. ಸೊ ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಆಗ್ಬೇಕಾಗಿರ್ತಕ್ಕಂತಹ ಮಳೆ ಆಗ್ಲಿಲ್ಲ. ಜುಲೈ ತಿಂಗಳಲ್ಲಿ ಕೂಡ 15 ದಿನ ಕಳೆದೋಯ್ತು. ಇನ್ನೂ ಕೂಡ ಮಳೆರಾಯನ ಆರ್ಭಟ ಜೋರಾಗಿಲ್ಲ. ಕೆಲವೊಂದಿಷ್ಟು ದಿನಗಳ ಕಾಲ ಒಂದ್ ಸ್ವಲ್ಪ ತುಂತುರು ಮಳೆ ಬಂತು, ಮತ್ತೆ ಹೋಗ್ಬಿಡ್ತು. ದೊಡ್ಡ ದೊಡ್ಡ ಮಳೆಗಳು ಇದ್ಯಾವುದೂ ಕೂಡ ಮಳೆಗಳು ಬಂದೇ ಇಲ್ಲ. ಅದಕ್ಕಾಗಿ ರೈತ ಸಂಕಷ್ಟಕ್ಕೆ ಈಡಾಗಿದ್ದಾನೆ. ಜೊತೆಗೆ ಹೋದ ವರ್ಷದಲ್ಲಿ ಗಮನ ಹರಿಸಿದ್ರೆ 4-5% ಹೆಚ್ಚು ಮಳೆ ಆಗ್ಬಿಡ್ತು. ಸೊ ಆ ಸಂದರ್ಭದಲ್ಲಿ ಬೆಳೆಗಳು ನಾಶ ಆಗ್ಬಿಟ್ಟವು. ಒಂದು ಕಡೆ ಬರ ಬಿದ್ರೆ, ಒಂದು ಕಡೆ ಪ್ರವಾಹ, ಬೆಳೆ ಹೆಚ್ಚಾಗಿ ಮಳೆ ಆದ ಕಾರಣಕ್ಕಾಗಿ ಬೆಳೆಗಳು ನಾಶ. ಹೀಗಾಗಿ ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಎಲ್ಲ ಸಣ್ಣ ಪುಟ್ಟ ರೈತರಿಗೆ ಈ ಬೆಳೆ ಹಾನಿ ವಿಮೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ. ಬರೀ ಸಾಲ ಮನ್ನಾದ ಬಗ್ಗೆ ಅಷ್ಟೇ ಅಲ್ಲ, ಬೆಳೆ ಹಾನಿ ಪರಿಹಾರ ಬೇಕಂದ್ರೂ ಸಹಿತ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಗ್ರಾಮ1, ಕರ್ನಾಟಕ1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಅರ್ಜಿಯನ್ನ ಯಾರು ಸಲ್ಲಿಸಿದಿರಿ, ಈಗಲೂ ಕೂಡ ಸಲ್ಲಿಸಬಹುದು. ಯಾರು ಅರ್ಜಿಯನ್ನ ಸಲ್ಲಿಸ್ತೀರಿ ಅವರಿಗೆ ಮುಂದಿನ ದಿನಗಳಲ್ಲಿ ದುಡ್ಡು ಬರುತ್ತೆ. ಹೊಲಸಾಳು ಬೆಳೆ ವಿಮೆ ನಿಮಗೆ ಸಿಗತ್ತೆ. ಪ್ರವಾಹ ಬಂದ ಕಾರಣಕ್ಕಾಗಿ ನಾಶ ಆದ್ರೆ, ಬರ ಬಿದ್ದಿದ ಕಾರಣಕ್ಕಾಗಿ ನಾಶ ಆದ್ರೆ ನಿಮಗೆ ಬೆಳೆ ಹಾನಿ ವಿಮೆ. NDRF ಕುಸ್ಕಿ ಜಮೀನಿಗೆ ಒಂದು 20,000 ತನಕ ಜಮಾ ಆದ್ರೆ, ನೀರಾವರಿ ಜಮೀನುಗಳಿಗೆ 30,000 ತನಕ ದುಡ್ಡು ಜಮಾ ಆಗುತ್ತೆ. ಬೇಗ ಅರ್ಜಿ ಸಲ್ಲಿಸಿ. ನಿಮ್ಮ ಫ್ರೂಟ್ಸ್ ID, ಪಹಣಿ, ನಿಮ್ಮ ಬ್ಯಾಂಕ್ ಖಾತೆಯ ಸಂಖ್ಯೆ, ಇಂಪಾರ್ಟೆಂಟ್ ಮಾಹಿತಿ ಇದು. ಜೊತೆಗೆ ನಿಮ್ಮ ಮೊಬೈಲ್ ನಂಬರ್, ಇನ್ನಿತರ
ನಿಮ್ಮ ಒಂದು ಜಮೀನಿನ ದಾಖಲಾತಿಗಳನ್ನ ಕೊಟ್ಟು ಮತ್ತು ಬೆಳೆ ಹಾನಿಯಾಗಿರ್ತಕ್ಕಂತಹ ವಿಡಿಯೋ ಅಥವಾ ಫೋಟೋಸ್ ಅನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ನಿಮಗೆ ದುಡ್ಡು ಜಮಾ ಆಗುವಂಥದ್ದು. ಈಗ ಸ್ನೇಹಿತರೆ, ಇದು ಒಂದು ಕಡೆ ಆದ್ರೆ ಸಾಲ ಮನ್ನಾದ ಕುರಿತಾಗಿ ಡಿ ಕೆ ಶಿವಕುಮಾರ್ ಅವರು ನಾನು ಪ್ರಾರಂಭದಲ್ಲಿ ಕ್ಲಿಪ್ ಕೂಡ ತೋರಿಸಿದ್ದೀನಿ, ಯಾವ ರೀತಿಯಾಗಿ ಚರ್ಚೆ ಮಾಡಿದಾರಂತೆ. ಸೊ ಈಗಾಗಲೇ ಪ್ರೆಸ್ನವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ. ಸೊ ಈಗಾಗಲೇ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಸಾಲ ಮನ್ನಾ ಆಗಿದೆ. ನಮ್ಮ ರಾಜ್ಯದ ರೈತರು ಕೂಡ ಇದ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಸಾಲ ಮನ್ನಾ ಆಗತ್ತಾ ಅನ್ನುವಂತಹ ರೀತಿಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಹೌದು, ಸಾಲ ಮನ್ನಾ ಅನ್ನುವಂಥದ್ದು ಅಷ್ಟೊಂದು ಏನು ಈಸಿ ಕೆಲಸ ಅಲ್ಲ, ಆದ್ರೆ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೀವಿ, ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಸಾಕಷ್ಟು ಕಡೆ ಬರ ಬಿದ್ದಿದೆ, ಅದಕ್ಕಾಗಿ ನಾವು ಎಲ್ಲೆಲ್ಲಿ ಬರ ಬಿದ್ದಿದೆ ಆ ಎಲ್ಲರ ರೈತರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಲಿಸ್ಟ್, ರೈತರ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ, ಪರಿಶೀಲನೆ ಈಗ ಸದ್ಯಕ್ಕೆ ನಡೀತಾ ಇದೆ. ಈ ಪರಿಶೀಲನೆ ಕಂಪ್ಲೀಟ್ ಆದ ತಕ್ಷಣವೇ ಒಂದು ಲಿಸ್ಟ್ ಬಿಡುಗಡೆ ಮಾಡಲಾಗುತ್ತೆ. ಆ ಲಿಸ್ಟ್ ನಲ್ಲಿ ಯಾವ ಯಾವ ರೈತರು ಇರ್ತೀರಿ ಆ ಎಲ್ಲ ರೈತರಿಗೆ ಸಾಲ ಮನ್ನಾ ಆಗತ್ತೆ. ಜೊತೆಗೆ ನಿಮ್ಮ ಬೆಳೆ ಯಾವ ಯಾವ ಬೆಳೆಗಳನ್ನ ಬೆಳೆದಿದ್ದೀರಿ ಅದನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಜೊತೆಗೆ ಸಮೀಕ್ಷೆ ಕೂಡ ಆಗುವಂಥದ್ದು, ಪಂಚನಾಮೆ ಅಂತಾನೂ ಕೂಡ ಕರಿಬಹುದು ನಾವು. ಆ ರೀತಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಡೆದ ತಕ್ಷಣ, ಸರ್ವೆ ಆದ ತಕ್ಷಣ ನಿಮಗೆ ಸಾಲ ಮನ್ನಾ ಆಗತ್ತೆ. ಇನ್ನು ಸಾಲ ಮನ್ನಾದ ನಿರೀಕ್ಷೆ ಎಷ್ಟಪ್ಪ ಅಂದ್ರೆ 50,000ದಿಂದ 75,000. 1 ಲಕ್ಷ ಅಥವಾ 2 ಲಕ್ಷ ಸಾಲ ಮನ್ನಾ ಆಗತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. 50,000 ಅಥವಾ 75,000 ಇಷ್ಟು ಮಾತ್ರ ನಿಮಗೆ ನಿರೀಕ್ಷೆ ಇಟ್ಕೊಳ್ಬಹುದು. ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡ್ರೆ ಸುಮ್ಮನೆ ಮನಸ್ತಾಪ ಯಾಕೆ? ಒಂದಿಷ್ಟು ಈಗ ಎಲ್ಲ ರಾಜ್ಯಗಳಲ್ಲಿ ಕೂಡ ನಾವು ಗಮನಿಸಿದ್ದಾದ್ರೆ ಸುಮಾರು ಒಂದು 50,000 ರೂಪಾಯಿ ಸಾಲ ಮನ್ನಾ ಆಗತ್ತೆ. ಈಗ ರೈತರು ಅಷ್ಟಾದ್ರೂ ಸಾಲ ಮನ್ನಾ ಆಗ್ಲಿ ಎನ್ನುವಂತಹ ಬೇಡಿಕೆಗಳು ಇದ್ದಾವೆ, ಆಗತ್ತೆ. ಆದ್ರೂ ಸಹಿತ ಒಂದ್ ಸ್ವಲ್ಪ ಕಾಯ್ದು ನೋಡ್ಬೇಕಾಗತ್ತೆ. ಪರಿಶೀಲನೆ ಆಗ್ತಾ ಇದೆ, ಅದರ ಪಟ್ಟಿ ಬಿಡುಗಡೆ ಆದ ತಕ್ಷಣವೇ ನಾನು ಹೇಗ್ ಚೆಕ್ ಮಾಡಬೇಕು ಪಟ್ಟಿಯನ್ನ, ನಿಮ್ಮ ಹೆಸರು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ಬೇರೆ ಬಿಡದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಹೌದು, ನಿಮಗೆ ಬರೀ ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ ಅಥವಾ ಸಾಲ ಮನ್ನಾ ಇದಷ್ಟೇ ಅಲ್ಲದೆ PM ಕಿಸಾನ್ ಪಡ್ಕೊಳ್ಬೇಕಂದ್ರೆ, ಇನ್ನು ಯಾವುದೇ ರೀತಿ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ಗಳನ್ನ ಅಥವಾ ರೈತರು ಸಾಲಗಳನ್ನ ಪಡ್ಕೊಳ್ಬೇಕಂದ್ರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಇದು ಕೇಳಲಿಕ್ಕೆ ಸಾಮಾನ್ಯವಾದ ವಿಚಾರ, ಆದ್ರೆ ನಿಮ್ಮ ಹೊಲ ಗದ್ದೆಗಳನ್ನ ಕಳ್ಕೊಳ್ಳುವಂತಹ ವಿಷಯ ಇದು. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಯಾವನೋ ಬಂದು ನಿಮ್ಮ ಆಸ್ತಿ ಪಾಸ್ತಿಯನ್ನ ಲಪಟಾಯಿಸ್ಕೊಂಡು ಹೋಗೋದು, ಯಾವನೋ ಬಂದು ಮಧ್ಯವರ್ತಿಯಾಗಿ ಅದನ್ನ ಇನ್ಯಾರಿಗೂ ಮಾರಾಟ ಮಾಡೋದು, ಈ ರೀತಿ ಗೊಂದಲಗಳು ನೀವು ನಂಬೋದಿಲ್ಲ, ಆದ್ರೂ ನಂಬಲೇಬೇಕು. ಬಹಳಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದಾವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲ, ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲೆ ಆಗಿದಾವೆ. ಇದಕ್ಕಾಗಿ ನಮ್ಮ ರಾಜ್ಯದ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಇದರ ಬಗ್ಗೆ ಸ್ಪಷ್ಟನೆ ಒಂದನ್ನ ಕೊಟ್ಟಿದ್ರು. CM ಆಗಿ ಸಿದ್ದರಾಮಯ್ಯನವರು ಇದ್ರು ನೋಡಿ, ಆ ಸಂದರ್ಭದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ರು. ನನ್ನ ಪಹಣಿಗೆ ನನ್ನ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿದೀನಿ, ನನ್ನ ಆಸ್ತಿ ಪಾಸ್ತಿಗೆ ನಾನೇ ಹಕ್ಕದಾರ ಅಂತ ಹೇಳಿದ್ರು. ಇನ್ನು ನಿಮ್ಮ ಆಸ್ತಿ ಪಾಸ್ತಿಗೆ ನೀವೇ ಹಕ್ಕದಾರ ಆಗ್ಬೇಕಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಅಂತ ಹೇಳಿದ್ರು. ಜೊತೆಗೆ ನೀವು ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಆಧಾರ್ ಕಾರ್ಡು, ಪಹಣಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮೊಬೈಲ್ ಸಂಖ್ಯೆ ಇವುಗಳನ್ನ ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋದ್ರೆ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನ ಲಿಂಕ್ ಮಾಡಿಸ್ಕೊಡ್ತಾರೆ. ಇದನ್ನ ಎಲ್ಲರೂ ಕೂಡ ತಪ್ಪದೆ ಮಾಡಿ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ನನ್ನ ಸಂಪರ್ಕಿಸಬಹುದು. ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ಬೆಲ್ ಐಕನ್ ಆಲ್ ಅಂತ ಒತ್ತಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ.